ನೀರು ನಮ್ಮ ಅಸ್ತಿತ್ವದ ಅಡಿಪಾಯ. ಮಾನವ ದೇಹಕ್ಕೆ ದಿನನಿತ್ಯದ ಉಳಿವಿಗಾಗಿ ನೀರು ತುಂಬಾನೇ ಮುಖ್ಯ. ಒಂದು ವಾರ ಪೂರ್ತಿ ಆಹಾರವಿಲ್ಲದೆ ನಾವು ಬದುಕಬಹುದು, ಆದರೆ ನೀರಿಲ್ಲದೆ ನಾವು 3 ದಿನ ಬದುಕುವುದಿಲ್ಲ. ಇದಲ್ಲದೆ ನಮ್ಮ ದೈನಂದಿನ ಚಟುವಟಿಕೆಗಳು ನೀರಿಲ್ಲದೆ ಅಪೂರ್ಣ. ನೀರು ಮಾನವ ಜೀವನಕ್ಕೆ ಮಾತ್ರ ಅಲ್ಲದೆ ಕೃಷಿಗೂ ಅತಿ ಮುಖ್ಯ. ನೀರೇ ಇಲ್ಲದಿದ್ದರೆ ಕೃಷಿಯೂ ಇಲ್ಲ, ಬದುಕೇ ಇಲ್ಲ. ಇಲ್ಲೊಬ್ಬರ ಭೂಮಿಯಲ್ಲಿ ನೀರಿನ ಸಮಸ್ಯೆ ಅತೀವವಾಗಿ ಕಂಡಾಗ ಅವರನ್ನ ಉಳಿಸಿದ್ದು ಒಂದು ದೈವಿ ಶಕ್ತಿ. ದೈವಿ ಶಕ್ತಿಯ ಅಭಯದ ನುಡಿ. ಯಾವ ದೈವಿ ಶಕ್ತಿ, ಯಾವ ಅಭಯದ ನುಡಿ ಎಂದು ಸಾವಿರಾರು ಜನರ ಮನದಲ್ಲಿ ಪ್ರಶ್ನೆಯಾಗಿ ಮೂಡಿದಾಗ ಉತ್ತರವಾಗಿ ಸಿಗುವುದು ಆ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬೆಳಾಲು ಗ್ರಾಮದಲ್ಲಿ ನೆಲೆಯಾಗಿರುವ ಸುಪ್ರಸಿದ್ಧ ದೇವಸ್ಥಾನ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ಸನ್ನಿಧಾನ. ಅಮ್ಮ, ನನ್ನ ಕಷ್ಟವನ್ನ ಪರಿಹರಿಸು ಎಂದು ಒಂದು ಸಾರಿ ದೇವಾಲಯಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಕೈ ಮುಗಿದರೆ ಸಾಕು, ತನ್ನ ಮಗುವೆಂದು ಭಕ್ತನನ್ನ ಪೊರೆಯುತ್ತಾಳೆ. ಜಾತಿ ಭೇದವಿಲ್ಲದೆ ಯಾವ ಧರ್ಮದವರು ಬಂದರೂ ಪೊರೆಯುತ್ತಾಳೆ ಚಾಮುಂಡೇಶ್ವರಿ ತಾಯಿ. ಅಂತೆಯೇ ಇಲ್ಲೋರ್ವ ಭಕ್ತ ಕಡಬ ತಾಲೂಕಿನ ಕುಂತೂರು ಪರಿಸರದ ಕೇಶವ ಆಚಾರ್ಯ. ತನ್ನ ಭೂಮಿಯಲ್ಲಿ ಜಲದ ಸಮಸ್ಯೆ ಕಂಡು ಬಂದಿದ್ದು, ಆ ಸಮಯದಲ್ಲಿ ಪವಿತ್ರ ಕ್ಷೇತ್ರವಾದ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿಗೆ ಬಂದು ದೇವಿ ಚಾಮುಂಡೇಶ್ವರಿ ಅಮ್ಮನವರ ಅಭಯದ ನುಡಿಯಲ್ಲಿ ವಿಚಾರಣೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸಮಸ್ಯೆಯನ್ನ ಪರಿಹಾರ ಮಾಡಿ, ಈ ಸಲ ನಿಮಗೆ ಬೇಕಾದಷ್ಟು ಜಲವನ್ನ ಒದಗಿಸಿಕೊಡುತ್ತೇನೆ ಎಂದು ಅಭಯ ಕೊಟ್ಟಿದ್ದಾಳೆ. ಕೊಟ್ಟ ಮಾತಿನ ಪ್ರಕಾರವಾಗಿ ತನ್ನ ಭೂಮಿಯನ್ನ ಅಗೆದಾಗ ಬೋರಿನಲ್ಲಿ ಬೇಕಾದಷ್ಟು ಜಲ ಒದಗಿ ಬಂತು. ಅವರ ಭೂಮಿಯನ್ನ ತಂಪು ಮಾಡಿದ ಶ್ರೀದೇವಿ ಚಾಮುಂಡೇಶ್ವರಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ವಿಶ್ವವಿಖ್ಯಾತ ದೇವಸ್ಥಾನಕ್ಕೆ ನೀವು ಭೇಟಿ ನೀಡಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳಿ.